ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು? ಎಂ. ಗೋಪಾಲಕೃಷ್ಣ ಅಡಿಗ. ಮೊದಲ ಪಂಪ ಪ್ರಶಸ್ತಿ ಪಡೆದವರು ಯಾರು? ಕುವೆಂಪು. ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಮಲ್ಲಿಕಾರ್ಜುನ ಮನ್ಸೂರ್. ಗೋಯಂಕಾ ಪ್ರಶಸ್ತಿ ಪತ್ರಿಕೋದ್ಯಮ ಪಡೆದ ಮೊದಲ ಕನ್ನಡ ಪತ್ರಿಕೋದ್ಯಮಿ ಯಾರು? ಪ.ಎಂ. ಆಚಾರ್ಯ. ಹೊಸಗನ್ನಡದಲ್ಲಿ ಮೊದಲ ಪ್ರೇಮಗೀತೆಗಳ ಸಂಕಲನ ಯಾವುದು? ತಿ. ನಂ. ಶ್ರೀ ಅವರ ಒಲುಮೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? 1,91,791 ಚದರ ಕಿಲೋಮೀಟರ್. ಯಾವ ವರ್ಷದಲ್ಲಿ ಹಿಂದಿನ ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ರಚಿಸಲಾಯಿತು? 1986. ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ? 6ನೇ ಸ್ಥಾನ. ಬಾಬಾ ಬುಡನ್ಗಿರಿ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಮೈಸೂರು. ಧಾರವಾಡ ಜಿಲ್ಲೆಯಲ್ಲಿನ ಪ್ರಸಿದ್ಧ ವನ್ಯಜೀವಿಧಾಮ ಯಾವುದು? ರಾಣಿಬೆನ್ನೂರು ವನ್ಯಜೀವಿಧಾಮ. ದಾಂಡೇಲಿ ವನ್ಯಧಾಮ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಗಾಂಧೀಜಿಯವರ ಕರ್ನಾಟಕದ ಗಿರಿಧಾಮವೊಂದರಲ್ಲಿ ತಂಗಿದ್ದರು. ಆ ಗಿರಿಧಾಮ ಯಾವುದು? ನಂದಿಬೆಟ್ಟ. ಕನ್ನಡ ನಾಟಕ ಸಂಸ್ಥೆಗಳಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾದುದು ಯಾವುದು? ಗುಬ್ಬಿ ಕಂಪನಿ. ಮಂಗಳೂರಿನಲ್ಲಿನ ನೌಕಾನೆಲೆಯ ಹೆಸರೇನು? ಸೀಬರ್ಡ್. ಆಟದ ಸಾಮಾನುಗಳಿಗೆ ಕರ್ನಾಟಕ ಯಾವ ಸ್ಥಳ ಪ್ರಸಿದ್ಧಿ ಪಡೆದಿದೆ? ಚನ್ನಪಟ್ಟಣ. ಯಾರಿಗೆ ಕನ್ನಡದ ಕಣ್ವ ಎಂಬ ಹೆಸರಿದೆ? ಬಿ. ಎಂ. ಶ್ರೀಕಂಠಯ್ಯ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಕಡೆಯ ಚಿತ್ರ ಯಾವುದು? ಮಸಣದ ಹೂವು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ಚಿತ್ರನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾದ ಬಾಲಕಿಯರ ಶಾಲೆ ಯಾವುದು? ಲಂಡನ್ ಮಿಷನ್, ಬೆಂಗಳೂರು. ಮಹಾಜನ ಆಯೋಗ ರಚನೆಯಾದದ್ದು ಯಾವ ಉದ್ದೇಶಕ್ಕೆ? ಕರ್ನಾಟಕ ಮಹಾರಾಷ್ಟ್ರ ಗಡಿವಿವಾದ. ಗೋಕಾಕ್ ಆಯೋಗ ರಚನೆಯಾದ ವರ್ಷ ಯಾವುದು? 1980. ಸರೋಜಿನಿ ಮಹಿಷಿ ಸಮಿತಿ ರಚನೆಯ ಉದ್ದೇಶ? ಕನ್ನಡಿಗರಿಗೆ ಉದ್ಯೋಗಾವಕಾಶ. ಲೀಡ್ಸ್ ಇಂಗ್ಲೆಂಡ್ ಎಂದು ಹೆಸರಾಗಿದ್ದ ಸ್ಥಳ ಯಾವುದು? ಕೆಜಿಎಫ್. ಮುದ್ದುರಾಜನ ಕೇರಿಯ ಈಗಿನ ಹೆಸರೇನು? ಮಡಿಕೇರಿ. ತಮಿಳು ಕನ್ನಡಿಗನೆಂದೇ ಹೇಳಿಕೊಂಡ ಪ್ರಸಿದ್ಧ ಸಾಹಿತಿ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸ್ಮೃತಿ ಪಟಲದಿಂದ ಪ್ರಸಿದ್ಧ ಕನ್ನಡ ಕೃತಿ ಬರೆದವರಾರು? ಶಿವರಾಮ ಕಾರಂತ. ದಾವಣಗೆರೆ ಯಾವ ಕೈಗಾರಿಕೆಗೆ ಪ್ರಸಿದ್ಧಿ ಪಡೆದಿದೆ? ಹತ್ತಿಗಿರಣಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಾನ್ಯತೆ ಪಡೆದಿರುವ ಭಾರತೀಯ ಭಾಷೆಗಳೆಷ್ಟು? 22. ಅತಿ ಹೆಚ್ಚು ಪತ್ತೆದಾರಿ ಕಾದಂಬರಿಗಳನ್ನು ಬರೆದ ಸಾಹಿತಿ ಯಾರು? ಎನ್. ನರಸಿಂಹಯ್ಯ. ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.